ಸಮರದ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಯೋಜನೆಗಳು ಗ್ಯಾರಂಟಿಗಳು ಕೈ ಹಿಡಿದಿಲ್ವಾ? ಗ್ಯಾರಂಟಿಗಳಿಗಿಂತಲೂ ಮೋದಿ ವರ್ಚಸ್ ಜಾಸ್ತಿ ಆಯ್ತಾ? ಯಾಕಂದ್ರೆ ಇಬ್ರು ಸೇರಿ ಒಟ್ಟು 19 ಸ್ಥಾನ ಗೆದ್ದಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿಲ್ವಾ ಅಂತ. ಲೋಕ ಫಲಿತಾಂಶದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಹಿನ್ನಡೆಯಾಯ್ತಾ ಅಂತ. ಇದು ಎಲೆಕ್ಷನ್ಗೂ ಮೊದಲನೇ ಮಾಗಡಿ ಬಾಲಕೃಷ್ಣ ಹೇಳ್ಬಿಟ್ಟಿದ್ರು, ನಾವು ಸೋತ್ರೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ಲ ಅಂತ ಅರ್ಥ, ಜನರಿಗೆ ಬೇಡ ಅಂತ ಅರ್ಥ ಅಂತೆಲ್ಲ ಮಾತಾಡಿದ್ರು. ಇವತ್ತು ಏನೋ ಒಂದಷ್ಟು ಜನ ಲೀಡರ್ಸ್ ಎಲ್ಲ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಇದು ವರ್ಕೌಟ್ ಆಗಿಲ್ಲ ಸರ್ ಅಂತ ಮಾತನಾಡಿದಾರಂತೆ. ಅದಾದ ನಂತರ ಕೆಲವರು ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೋಡೋಣ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡಿದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಚುನಾವಣೆ ಅಂದಮೇಲೆ ಪಟ್ಟು ಹಾಕ್ತಕ್ಕಂಥದ್ದು, ಒಂದು ಪಟ್ಟಲ್ಲಿ ಸರಿ ಹೋಗಲ್ಲ ಇನ್ನೊಂದು ಪಟ್ಟು ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು. ಬಹುಶಃ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತಾರೆ. ಈಗಲೂ ಅದೇ ಅಭಿಪ್ರಾಯದಲ್ಲಿ ನಾವಿದ್ದೀವಿ. ಯಾಕಂದರೆ ಜನ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಲಷ್ಟು ದೊಡ್ಡವನು ನಾನಲ್ಲ. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಅವರೆಲ್ಲ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಬೇರೆ ಪಟ್ಟನ್ನು ಉಪಯೋಗಿಸ್ಬೇಕಲ್ಲ, ಅದು ನಮ್ಮ ಅಭಿಪ್ರಾಯ, ನಾನು ಹೇಳ್ಬೋದು. ಬಟ್ ತೀರ್ಮಾನ ಅವ್ರದ್ದು. ನಾವು ಮೋದಿ ಅಲ್ಲೇ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದು. ನಾವು ನಮ್ಮ ಗ್ಯಾರಂಟಿ ವರ್ಕ್ ಮಾಡ್ತೇವೆ ಅಂದ್ಕೊಂಡಿದ್ದು. ನಾವು ನಮ್ಮ ನಿರೀಕ್ಷಣೆ ತಕ್ಕಂತೆ ನಾವು ಗೆಲ್ಲಕ್ಕಾಗಿಲ್ಲ. ಅದು ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಕಳೆದ ಬಾರಿಗಿನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಂಡಿದ್ರು ಸಮಾಧಾನಕರವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಮಾಡಿದೆ ಅಂತ ಅನ್ಕೋತೀವಿ. ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂತ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ ಅಂತ ಅನಿಸುತ್ತೆ. ಈ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ನಾವು 15ರಿಂದ 20 ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದನ್ನ ಭರವಸೆ ಇಟ್ಕೊಂಡಿದ್ದು. ಆದರೆ ಜನರ ಆದೇಶ ನಮ್ಮ ವಿರುದ್ಧವಾಗಿ ಇರ್ತಕ್ಕಂಥದ್ದು, ಏನೂ ಮಾಡೋಕ್ಕಾಗಲ್ಲ. ಜನ ವೋಟ್ ಶೇರಿಂಗ್ ನೋಡಿದೆ 41% ನಿಮಗೇನೋ ಇದೆ, 46% ಅವ್ರಿಗೆ. 45% ನಮಗಿದೆ, 46% ಅವ್ರಿಗಿದೆ. 1% BJPಗೂ ನಮಗೂ ವ್ಯತ್ಯಾಸ ಇದೆ. ಇದು ಸ್ವಲ್ಪ ಏನೋ ರಾಗ ತೆಗೆದಂಗಿದೆ. ಗೆದ್ದಾಗ ನಂದು, ಸೋತಾಗ ಇನ್ಯಾರ್ದು ಅನ್ನೋ ರೀತಿ ಕಾರಣಗಳನ್ನ ಹುಡ್ಕೊಳ್ತಾರೆ. ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 5 ಕಡೆಯಲ್ಲೂ ಗೆದ್ದು ಬಿಟ್ರಪ್ಪ, ಅದಕ್ಕೆ ಹಾಗಾದ್ರೆ ಅಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಅಂತನಾ ಇಲ್ಲ ಅಂತನಾ? ಒಟ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಆಡಳಿತಾರೂಢ ಪಕ್ಷ ನಾವು ಕನಿಷ್ಠ 15ರಿಂದ 20 ಸೀಟನ್ನೇ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, 15ರಿಂದ 20 ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು ಅಂತ. ಹಾಗಾಗಿ ಈ ಥರ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಚುನಾವಣೆಗೂ ಮೊದಲೇ ಮಾಗಡಿ ಬಾಲಕೃಷ್ಣ ಅವರೆಲ್ಲ ಇದ್ರ ಬಗ್ಗೆ ಮಾತನಾಡಿದರು. ಬಟ್ ಸಿದ್ದರಾಮಯ್ಯನವರು ಫರ್ಮ್ ಆಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ 5 ವರ್ಷ ನಾವು ಗ್ಯಾರಂಟಿಯನ್ನು ವಾಪಸ್ ಪಡೆಯಲ್ಲ, ಕೊಟ್ಟೇ ಕೊಡ್ತೀವಿ ಅಂತ. ಆದರೂ ಈ ಎಲ್ಲ ಚರ್ಚೆಗಳು ಯಾಕೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಗ್ಯಾರಂಟಿ ವರ್ಕ್ ಆಗಿಲ್ಲ, ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಅಂದರೆ ಕಾಂಗ್ರೆಸ್ನೊಳಗಡೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದೆ ಅಂತ ಸ್ಪಷ್ಟವಾಗುತ್ತೆ. ಅಂದರೆ ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡಿಸ್ಲಿಲ್ಲ ಅನ್ನೋ ಕಾರಣನೋ, ಅಥವಾ ಜಾತಿ ಧ್ರುವೀಕರಣ ರಾಜಕಾರಣನೋ, ಬೇರೆ ಬೇರೆ ಒಂದು ಪ್ಯಾಟರ್ನಲ್ಲಿ ವೋಟಿಂಗ್ ಆಗಿರ್ಬೋದು. ಅದನ್ನು ಎಲ್ಲೋ ಒಂದು ಕಡೆ ಗ್ಯಾರಂಟಿ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಏನಿದೆ, ಇದು ನಿಜಕ್ಕೂ ಕೂಡ ಅವರ ತಪ್ಪನ್ನು, ಅವರ ಒಂದು ರೀತಿಯಲ್ಲಿ ಆಗಿರ್ತಕ್ಕಂಥ ಹಿನ್ನಡೆಯನ್ನು ಮುಚ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಬಾಲಕೃಷ್ಣ ಅವರು ಇದೇ ಮೊದಲೆಲ್ಲ ಹೇಳ್ತಾ ಇರೋದು, ಆ ಒಂದು ಚುನಾವಣೆಗೂ ಮುಂಚೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಾಗೆ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಮೋದಿ ಗ್ಯಾರಂಟಿ ವರ್ಕ್ ಆಗಿದೆ ಅಂತ, ಮೋದಿ ಗ್ಯಾರಂಟಿ ವರ್ಕ್ ಆಗಿದೆ, ಮೋದಿಯವರ ಅಲೆ ಇದೆ ಅಂತ ಅಂದಿದ್ರೆ ಖಂಡಿತವಾಗಿ ಕೂಡ ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟ್ಗಳನ್ನ BJP ಗೆಲ್ಲಬೇಕಾಗಿತ್ತು. ಯಾಕೆಂದರೆ ಕಳೆದ ಬಾರಿ ಮೋದಿ ಅಲೆ ಇದ್ದ ಕಾರಣಕ್ಕೋಸ್ಕರವಾಗಿ 25 ಸೀಟನ್ನು ಅವ್ರು ಗೆದ್ದಿರ್ತಕ್ಕಂಥದ್ದು. ಆದರೆ ಈಗ ಮೋದಿ ಅಲೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇದೆ ಅಂದರೆ ಅದು ಬೇರೆ ಬೇರೆ ರೀತಿಯ ಚರ್ಚೆಗೂ ಕಾರಣವಾಗುತ್ತೆ. ಒಂದಂತೂ ಸತ್ಯ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ಒಂದು ದೋಸ್ತಿ ಮಂತ್ರ ಏನಿತ್ತು ಅದು ಕಾರ್ಯರೂಪಕ್ಕೆ ಬಂತು. ಯಾಕೆಂದರೆ ಕಳೆದ ಬಾರಿ ದೋಸ್ತಿಯಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಕಡೆಗಳಲ್ಲಿ
JDS ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರೇ ಫೈಟಿಗೆ ಬೀಳ್ತಾ ಇದ್ರು. ಹಾಗಾಗಿ ಅಲ್ಲಿ ಅಷ್ಟೊಂದು ಜೆಲ್ ಆಗಲಿಲ್ಲ ಮೈತ್ರಿ. ಆದರೆ ಈಗ ಒಂದು ಪ್ಲಾನ್ ಮಾಡಿ ಎಲ್ಲೋ ಒಂದು ಕಡೆ ಬಹಳಷ್ಟು ಕಡೆಗಳಲ್ಲೂ ಕೂಡ BJP ಮತ್ತು JDSನ ಕಾರ್ಯಕರ್ತರು ಜೆಲ್ ಆಗುವಂಥದ್ದಕ್ಕೂ ಕೂಡ ಅಟೆಂಪ್ಟ್ ಮಾಡಿದ್ರು, ಅದು ಸಕ್ಸಸ್ ಆಗಿದೆ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಆಗಿಲ್ಲ ಅಂತ ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಇನ್ನಷ್ಟು ದಿನ ಸರ್ಕಾರವೂ ಕೂಡ ಕಾಯಬೇಕಾಗುತ್ತೆ, ಶಾಸಕರುಗಳು ಕೂಡ ಕಾಯಬೇಕಾಗುತ್ತೆ. ಆದರೆ ಒಂದೊಂದು ಸತ್ಯ, ಮೈತ್ರಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ವರ್ಕೌಟ್ ಆದಂಗಿದೆ, ಅದು ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಅಂದ್ರೆ ಈ ತಮ್ಮ ನಿನ್ನೆ ದಿನೇಶ್ ವೈಫಲ್ಯ ಗುಂಡೂರಾವ್ ಅವರು ಲೈವ್ ಬಂದಾಗ ಅವ್ರು ಮಾತಾಡ್ತಾ ಇದ್ರು, ಇದು ನಾವು 5 ವರ್ಷಕ್ಕೋಸ್ಕರ ಕೊಟ್ಟಿರುವಂತಹ ಗ್ಯಾರಂಟಿ, ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಅಂತ. ಆ ಮಾತಿಗೆ ಬದ್ಧರಾಗಿರ್ಬೇಕು. ಒಂದ್ ವೇಳೆ ಬದಲಾಯಿಸಿದ್ರು ಅಂತ ಅಂದ್ರೆ ಅದು ಅವರು ಸಿದ್ದರಾಮಯ್ಯನವರು ಬಹಿರಂಗ ಸಮಾವೇಶದಲ್ಲೇ ಹೇಳ್ಬಿಟ್ರಲ್ಲ, ಇವರೆಲ್ಲ ಚುನಾವಣೆಗೂ ಮೊದಲು ಈ ವಿಚಾರ ತೆಗೆದ್ರಲ್ಲ, ಅವತ್ತು ಎಲ್ಲೋ ಒಂದ್ ಕಡೆ ಅವ್ರು ಭಾಷಣ ಮಾಡಬೇಕಾದ್ರೆ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ 5 ವರ್ಷ ನಾವು ಈ ಯೋಜನೆಗಳನ್ನು ವಾಪಸ್ ಪಡೆಯಲ್ಲ, ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅಂತ. ಆಮೇಲೆ ಅದನ್ನು ವಾಪಸ್ ಪಡೆಯೋಕ್ಕೂ ಆಗಲ್ಲ, ಅಷ್ಟು ಸುಲಭ ಅಲ್ಲ. ಇವ್ರು ಹೆಂಗೆ ಲಾಕ್ ಆಗಿದ್ದಾರೆ ಅಂದರೆ, ಅಧಿಕಾರದಲ್ಲಿ ಇರೋ ತನಕ ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಡಲೇಬೇಕು. ನಮ್ಮ ದೇಶದಲ್ಲಿ ಕೊಡೋದು ಸುಲಭ, ವಾಪಸ್ ಪಡೆಯೋದು ತುಂಬ ಕಷ್ಟ.